ನೇಮಕಾತಿ ಪ್ರಾರಂಭ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹಲವಾರು ಹೋರಾಟ ಮಾಡಿದೀವಿ. ಬೆಂಗಳೂರಲ್ಲಿ, ಮೈಸೂರಲ್ಲಿ, ಮತ್ತೆ ಧಾರವಾಡ, ಬಿಜಾಪುರ, ಬೆಳಗಾವಿ, ಕಲಬುರಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿ ಸರ್ಕಾರ ಈ ಒಂದು ಹೋರಾಟ ವಿದ್ಯಾರ್ಥಿಗಳ ಕಾಳಜಿ ವಿದ್ಯಾರ್ಥಿಗಳ ಬಗ್ಗೆ ಒಂದ್ ಸ್ವಲ್ಪನೂ ಕಾಳಜಿ ಇಲ್ಲ. ಇವ್ರು ಎಲೆಕ್ಷನ್ ಮಾತ್ರ ಟೈಮ್ ಟು ಟೈಮ್ ಅಂದ್ರೆ ಇವ್ರದ್ದು ಎಲೆಕ್ಷನ್ ಕೂಡ ಇಂಪಾರ್ಟೆಂಟ್ಸ್. ಒಂದೇ 1% ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ಕೊಟ್ಟಿದ್ರೆ ಇವತ್ತು ರೆಕ್ರೂಟ್ಮೆಂಟ್ ಮಾಡಬಹುದಾಯಿತು. ಸುಮಾರು 3 ವರ್ಷದಿಂದ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ನಾವು ಧಾರವಾಡದಲ್ಲಿ ಫೆಬ್ರವರಿ 24ನೇ ತಾರೀಕು ಹೋರಾಟ ಮಾಡಿ ವಿತಿನ್ 2 ಡೇಸ್ ಅಲ್ಲಿ 1 ತಿಂಗಳಲ್ಲಿ ನೋಟಿಫಿಕೇಶನ್ಸ್ 56,432 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. ಆದ್ರೆ ಇಲ್ಲಿವರೆಗೂ ಸುಮಾರು 1.5 ತಿಂಗಳಾಗ್ತಾ ಇದೆ. ವಿದ್ಯಾರ್ಥಿಗಳ ಬಗ್ಗೆ ಒಂದು ಸ್ವಲ್ಪನೂ ಕಾಳಜಿ ಇಲ್ಲ. ಎಷ್ಟೊಂದು ಜನ ವಿದ್ಯಾರ್ಥಿಗಳು ಇವತ್ತು ಸಿಕ್ದಾಗೆಲ್ಲ ಸ್ಟೂಡೆಂಟ್ಸ್ ಇವತ್ತು ಓದ್ಬೇಕಾ ಇಲ್ಲ ಮನೆಗೆ ಹೋಗ್ಬೇಕಾ ಬೇರೆ ಕೆಲಸ ಮಾಡ್ಬೇಕಾ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾರೆ ಅಂದ್ರೆ ಒಂದು ಟೈಮ್ ಊಟಕ್ಕೆ ಕೂಡ ಇದು ಕಷ್ಟ ಆಗ್ತಿದೆ ಅವರಿಗೆ. ಈ ಕಡೆ ರೆಂಟ್ ಪೇ ಮಾಡ್ಬೇಕು, ರೂಮ್ ರೆಂಟ್ ಪೇ ಮಾಡ್ಬೇಕು, ಈ ಕಡೆ ಕೋಚಿಂಗ್, ಟೆಸ್ಟ್ ಸೀರೀಸ್, ಡೈಲಿ ಕರೆಂಟ್ ಅಫೇರ್ಸ್, ಮ್ಯಾಗಝಿನ್ಸ್ ಎಷ್ಟು ಖರ್ಚಿದೆ ಅಂತಂದ್ರೆ ಸರ್ಕಾರಕ್ಕೆ ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ಏನಾದ್ರೂ ಒಂದ್ ಸ್ವಲ್ಪ ಆದ್ರೂ ಇದೆಯಾ? ನಿಮ್ಗೆ ಎಲೆಕ್ಷನ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಹೇಳಿ? ಇರೋ ಬೈ ಎಲೆಕ್ಷನ್ 2 ಕ್ಷೇತ್ರಕ್ಕೆ ಇಡೀ ಸರ್ಕಾರ ಅಲ್ಲಿ 2 ಕ್ಷೇತ್ರದಲ್ಲಿ ಇದೀರಾ. ಎಲೆಕ್ಷನ್ ಗೆಲ್ಬೇಕು ಅನ್ನೋದು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ? ವಿದ್ಯಾರ್ಥಿಗಳ ಬಗ್ಗೆ ಅಷ್ಟೇ ಕಾಳಜಿ ತೋರಿಸ್ಬೇಕಲ್ವಾ? ಎಲೆಕ್ಷನ್ ಅಂದಾಗ ಮನೆ ಮನೆ ಬಾಗ್ಲಿಗೆ ಹೋಗ್ತೀರಾ, ಓಟ್ ಹಾಕಿ ಅಂತ ಹೇಳ್ಬಿಟ್ಟು. ಯಾಕೆ ವಿದ್ಯಾರ್ಥಿಗಳು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ವಿದ್ಯಾರ್ಥಿಗಳ ತಾಳ್ಮೆನ ನೀವು ಚೆಕ್ ಮಾಡ್ತೀರಾ. ತುಂಬಾ ವಿದ್ಯಾರ್ಥಿಗಳ ಪೇಷನ್ಸ್ ಕಳ್ಕೊಂಡಿದ್ದಾರೆ ಇವತ್ತು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ. ಇದೇ ತಿಂಗಳು ಅಂದ್ರೆ ಏಪ್ರಿಲ್ 8ನೇ ತಾರೀಕು ಧಾರವಾಡದಲ್ಲಿ ಡಿಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಈ ಹೋರಾಟ ನಿಮಗೆ ವಿದ್ಯಾರ್ಥಿಗಳ ಕಾಳಜಿ ತುಂಬಾ ಇಂಪಾರ್ಟೆಂಟ್. ನೀವು ಕೊಟ್ಟ ಮಾತಂತೆ ಉಳಿಸ್ಕೊಳ್ಳಿ. ನೀವು ಸರ್ಕಾರ ಒಂದೇ ವರ್ಷದಲ್ಲಿ 1,00,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. ಇವತ್ತು 3 ವರ್ಷ ಕಂಪ್ಲೀಟ್ ಆಗಿದೆ. 3 ವರ್ಷ ಕಂಪ್ಲೀಟ್ ಆಗಿದೆ. ನೀವು ಮೊನ್ನೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದಾದ್ಮೇಲೆ ಇನ್ನೂ 1 ತಿಂಗಳಲ್ಲಿ 56,432 ಹುದ್ದೆಗಳನ್ನ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. ಆದ್ರೆ ಇಲ್ಲಿವರೆಗೂ ಒಂದು ನೋಟಿಫಿಕೇಶನ್ಸ್ ಬಿಟ್ಟಿಲ್ಲ. ಈ ಕೆಪಿಎಸ್ಸಿ ಹಗರಣ ಆಗಿದೆ ಎಷ್ಟು ಪ್ರತಿಯೊಂದು ನೋಟಿಫಿಕೇಶನ್ಸ್ ಅಲ್ಲೂ. ಇದ್ರ ಬಗ್ಗೆ ಸಿಬಿಐ ತನಿಖೆ ಮಾಡಿಲ್ಲ. ಅಸೆಂಬ್ಲಿಲಿ ಫ್ಲೋರ್ ಅಲ್ಲಿ ನೀವೇ ಮೆಂಬರ್ಸ್ ಇದು ಒಂದು ಕಮಿಟಿ ಮಾಡ್ಕೊಂಡು ಒಂದು ವರದಿ ಕೊಡ್ತೀನಿ ಅಂತ ಹೇಳ್ತೀರಾ. ಇದು ಎಷ್ಟು ಮಟ್ಟಿಗೆ ಅಕ್ಸೆಪ್ಟ್ ಮಾಡೋಣ ಹೇಳಿ? ಪ್ರತಿಯೊಂದು ನೋಟಿಫಿಕೇಶನ್ಸ್ ಕೆಪಿಎಸ್ಸಿ ಆಗ್ತಾ ಇರೋಂಥದ್ದು ಅಕ್ರಮ ಆಗ್ತಾ ಇದೆ. ಸ್ವಲ್ಪನೂ ನೀವು ಇದ್ರ ಬಗ್ಗೆ ಕಾಳಜಿ ತಗೊಂಡಿಲ್ಲ. ವಿದ್ಯಾರ್ಥಿಗಳಲ್ಲೂ ಒಂದು ಪೇಷನ್ಸ್ ಇರುತ್ತೆ. ಆ ಪೇಷನ್ಸ್ ಕಳ್ಕೊಂಡ್ರೆ ಸರ್ಕಾರದಲ್ಲಿ ಯಾವ MLA ಇರ್ಬೋದು, ಯಾವ ಮಿನಿಸ್ಟರ್ಸ್ ಇರ್ಬೋದು, ಸರ್ಕಾರ ಉಳ್ಸಂತ ಕೆಲಸ ವಿದ್ಯಾರ್ಥಿಗಳ ಕೈಯಲ್ಲಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ನೀವು ಸರ್ಕಾರ ಈ ಸಮಸ್ಯೆಗಳನ್ನ 8ನೇ ತಾರೀಕು ಒಳಗಡೆ ನೀವು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. 56,432 ಹುದ್ದೆಗಳದ್ದು ನೀವು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ನೆಕ್ಸ್ಟ್ 8 ತಿಂಗಳದು ಯಾವಾಗ ನೀವು ಎಕ್ಸಾಮ್ ಮಾಡ್ತೀರಾ, ಯಾವಾಗ ನೋಟಿಫಿಕೇಶನ್ ಮಾಡ್ತೀರಾ, ಯಾವಾಗ ಎಕ್ಸಾಮ್ ಮಾಡ್ತೀರಾ, ಯಾವಾಗ ನೀವು ರಿಸಲ್ಟ್ಸ್ ಬಿಡ್ತೀರಾ, ಆರ್ಡರ್ ಕಾಪಿ ಕೊಡ್ತೀರಾ ಅಂತ ಹೇಳಿ ವಿತಿನ್ 8 ಮಂತ್ಸ್ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ನಿಮ್ಮ ಎಲೆಕ್ಷನ್ ಮಾತ್ರ ಟೈಮ್ ಟು ಟೈಮ್ ಎಲೆಕ್ಷನ್ ಆಗ್ಬೇಕು. ನಿಮ್ಗೆ ಟೈಮ್ ಟು ಟೈಮ್ ಪೆನ್ಷನ್ಸ್ ಬೇಕು, ಅಲೋಯನ್ಸ್ ಬೇಕು, ನಿಮ್ ಸ್ಯಾಲರೀಸ್ ಡಬಲ್ ಮಾಡ್ಕೊಂತೀರಾ. ಮತ್ತೆ ಅದ್ರ ಅಸೆಂಬ್ಲಿ ಒಳಗಡೆ ನಿಮಗೆ IPL ಟಿಕೆಟ್ ಕೇಳ್ತೀರಾ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನಿಮ್ಗೆ ಒಂದ್ ಸ್ವಲ್ಪ ಆದ್ರೂ IPL ಟಿಕೆಟ್ ಬೇಕು ಅಂದ್ರೆ ಹೆಂಡತಿ ಮಕ್ಳಿಗೆ ನಿಮ್ಗೆ ಅಷ್ಟು ಬರ್ಗೆಟ್ಟೋಗಿದ್ದೀರಾ ನೀವು? ನಿಮ್ಗೆ ಸ್ವಲ್ಪ ಆದ್ರೂ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ವಾ? ನಿಮ್ ಕ್ಷೇತ್ರದ ಬಗ್ಗೆ ಕಾಳಜಿ ಇಲ್ವಾ? ಇವತ್ತು ಸಿಲಿಂಡರ್ ಇಲ್ಲ, ಕುಡಿಯೋದಕ್ಕೆ ನೀರು ವ್ಯವಸ್ಥೆ ಇಲ್ಲ, ವಿದ್ಯಾರ್ಥಿಗಳ ನೇಮಕಾತಿ ಆಗ್ತಾ ಇಲ್ಲ, ಅವ್ರಿಗೆ ತಿನ್ನಕ್ ಊಟ ಇಲ್ಲ. ಇವತ್ತು ಆ ಪರಿಸ್ಥಿತಿಯಲ್ಲಿ ಇದಾರೆ. ನಿಮಗೆ IPL ಟಿಕೆಟ್ IPL ಮ್ಯಾಚ್ ನೋಡ್ಬೇಕಾ ನಿಮ್ ಯೋಗ್ಯತೆಗೆ? ಬೇರೆ ನಿಮ್ಗೆ ಏನು ಸಿಗ್ಲಿಲ್ವಾ ಪ್ರಶ್ನೆ ಮಾಡೋದಕ್ಕೆ? ಅಸೆಂಬ್ಲಿ ನಿಮ್ಗೆ MLA ಇದು ಓಟ್ ಹಾಕಿ ಗೆಲ್ಸಿದ್ ನಿಮ್ಗೆ ಇದಕ್ಕೇನಾ? ಸರ್ಕಾರ ಗಂಭೀರವಾಗಿ ತಗೊಳ್ಳಿ ಸಮಸ್ಯೆಗಳನ್ನ. 1-2 ಸತಿ ಓಕೆ, ಬರೀ ಇದನ್ನೇ ಮಾಡ್ತಾ ಇದೀರಾ ನೀವು. ಎಲ್ಲ ವಿದ್ಯಾರ್ಥಿಗಳನ್ನ ಮನವಿ ಮಾಡ್ಕೊಂತೀನಿ. ಇಡೀ ರಾಜ್ಯಾದ್ಯಂತ ಪ್ರತಿಯೊಬ್ಬರನ್ನು ಆಸ್ಪಿರೆಂಟ್ಸ್ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಬೇಕು. ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡ್ತೀವಿ. ಈ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ಈ ಒಂದು ಪ್ರತಿಭಟನೆ ಮುಖಾಂತರ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ತೋರಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.